ಮೂವಿ ಹೆಸರು ಸಯ್ಯಾರ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮೂವಿ ಶುರುವಾಗುತ್ತೆ ಒಂದು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ. ಇಲ್ಲಿ ನಮ್ಮ ಹೀರೋಯಿನ್ ವಾಣಿ ತಾನು ಇಷ್ಟಪಡ್ತಿರೋ ಹುಡುಗ ಮಹೇಶ್ ಅವ್ರನ್ನ ಮದುವೆ ಆಗೋದಕ್ಕೋಸ್ಕರ ತನ್ನ ಫ್ಯಾಮಿಲಿನೆಲ್ಲ ಕರ್ಕೊಂಡು ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಮದುವೆ ಹುಡುಗ ಮಹೇಶ್ ಅವರು ಬಂದಿರೋದಿಲ್ಲ. ಅವಾಗ ವಾಣಿ ತಾನು ಇಷ್ಟಪಡ್ತಿರೋ ಹುಡುಗ ಮಹೇಶ್ ಅವ್ರಿಗೆ ಕಾಲ್ ಮಾಡ್ತಾರೆ, ಯಾಕಿನ್ನೂ ಬಂದಿಲ್ಲ ಅಂತ. ಅವಾಗ ಮಹೇಶ್ ಅವರು ಸಾರಿ, ನನಗೆ ಲಂಡನಲ್ಲಿ ಕೆಲಸ ಸಿಕ್ಕಿರೋ ನಿಮಿತ್ತ ನಾನು ಮದುವೆಗೆ ಬರೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಆವಾಗ ನಮ್ಮ ವಾಣಿಯವರು ಮೊದಲೇ ಹೇಳಬೇಕಿತ್ತಲ್ವ ಗುರು, ಮದುವೆ ಡೇಟ್ನೇ ಪೋಸ್ಟ್ಪೋನ್ ಮಾಡ್ತಿದ್ನಲ್ಲ ಅಂತ ಹೇಳ್ತಾರೆ. ಆವಾಗ ಮಹೇಶ್ ಅವರು ಸಾರಿ, ನಾನು ದೊಡ್ಡ ಶ್ರೀಮಂತರ ಮಗಳನ್ನ ಮದುವೆ ಆಗ್ತಿದ್ದೀನಿ, ನಮ್ಮ ಬಾಸ್ ಅವ್ರ ಮಗಳನ್ನ ಕೊಟ್ಟು ನನಗೆ ಮದುವೆ ಮಾಡ್ತಾರೆ ಅಂತ ಹೇಳ್ತಾರೆ. ಇದನ್ನು ಕೇಳಿದಂತಹ ವಾಣಿ ತುಂಬಾ ಟೆನ್ಷನ್ ಆಗಿ ತಲೆ ಸುತ್ತಿ ಬಿದ್ದೇ ಹೋಗ್ತಾರೆ. ಈ ಘಟನೆ ನಂತರ ನಮ್ಮ ವಾಣಿ ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ ಅಂತ ಹೇಳ್ಬೋದು. ಫ್ಯಾಮಿಲಿಯವರು ಎಷ್ಟೇ ಟ್ರೈ ಮಾಡಿದ್ರು ಕೂಡ ನಮ್ಮ ವಾಣಿ ಈ ಡಿಪ್ರೆಷನಿಂದ ಆಚೆನೆ ಬಂದಿರೋದಿಲ್ಲ. ಹಾಗಾಗಿ ಫ್ಯಾಮಿಲಿಯವರು ಎಷ್ಟು ದಿನ ಅಂತ ಆ ಹುಡುಗನ ನೆನಪಲ್ಲೇ ಹೀಗೆ ಕೊರಗ್ತಾ ಇರ್ತೀಯ, ಬೇರೆ ಯಾವುದಾದ್ರೂ ಕೆಲಸಕ್ಕೆ ಸೇರ್ಕೋ, ಬೇರೆ ಬೇರೆ ಜನಗಳನ್ನು ಭೇಟಿ ಮಾಡು, ಇದರಿಂದ ನಿನ್ನ ಮೈಂಡು ಫ್ರೆಶ್ ಆಗುತ್ತೆ, ಹಾಗೆ ನೀನು ಪಾಸ್ಟನ್ನು ಮರಿಬೋದು ಅಂತ ಸಜೆಸ್ಟ್ ಮಾಡ್ತಾರೆ. ಇದನ್ನು ಕೇಳಿದಂತಹ ವಾಣಿ ಸರಿ ಅಂತ ಹೇಳಿಬಿಟ್ಟು ಒಂದು ನ್ಯೂಸ್ ಕಂಪ್ನಿಗೆ ಜಾಯ್ನ್ ಆಗ್ತಾರೆ. ಹಾಗೆ ಇಂಟರ್ವ್ಯೂಗೆ ಹೋಗಿದಾಗ ಆ ತತ್ರದಲ್ಲಿ ಅವರು ಡೈಲಿ ಬರೀತಿದ್ರಲ್ಲ ಡೈರಿ, ಆ ಡೈರಿನ ಅಲ್ಲೇ ಬಿಟ್ಟು ಬರ್ತಾ ಇರ್ತಾರೆ. ಇದೇ ಟೈಮ್ಗೆ ನಮ್ಮ ಹೀರೋ ಕ್ರಿಶ್ ಅವರ ಎಂಟ್ರಿ ಆಗುತ್ತೆ. ವಾಣಿ ಬಿಟ್ಟು ಹೋಗ್ತಿದ್ರಲ್ಲ ಆ ಡೈರಿನ ಎತ್ಕೊಂಡು ನಮ್ಮ ಹೀರೋ ಕ್ರಿಶ್ ಓದ್ತಾ ಇರ್ತಾರೆ. ಓದ್ಬಿಟ್ಟು ಇವರ ಬರವಣಿಗೆ ತುಂಬಾ ಚೆನ್ನಾಗಿದೆ ಅಂತ ವಾಣಿಯನ್ನು ಹೊಗಳ್ತಾರೆ. ನೆಕ್ಸ್ಟ್ ಈ ಕಡೆ ನ್ಯೂಸ್ ರಿಪೋರ್ಟರ್ಗೆ ನಮ್ಮ ಹೀರೋ ಕ್ರಿಶ್ ಈ ಗಮ್ಮಗ ಚುಚ್ತಾ ಇರ್ತಾರೆ. ಯಾಕಂದರೆ ಈ ನ್ಯೂಸ್ ರಿಪೋರ್ಟರ್ ನಮ್ಮ ಕ್ರಿಶ್ ಬಗ್ಗೆ ನೆಗೆಟಿವ್ ಆಗಿ ಬರೆದಿರ್ತಾರೆ. ಅಸಲಿಗೆ ನಮ್ಮ ಕ್ರಿಶ್ ಸಿಂಗರ್, ಇವ್ರು ಹಾಡಿರೋ ಹಾಡು ಬಗ್ಗೆ ನೆಗೆಟಿವ್ ಆಗಿ ಬರೆದಿರ್ತಾರೆ. ನೆಕ್ಸ್ಟ್ ಸೀನಲ್ಲಿ ನಮ್ಮ ಕ್ರಿಶು ಫ್ರೆಂಡ್ ಜೊತೆ ಕೂಡ ಜಗಳ ಮಾಡ್ಕೊಳ್ತಿರ್ತಾರೆ. ಯಾಕಂದರೆ ಅವ್ರ ಫ್ರೆಂಡು ಅವ್ರ ಅಪ್ಪನಿಗಿರೋ ಇನ್ಫ್ಲೂಯೆನ್ಸಿಂದ ಕ್ರಿಶ್ ಅವ್ರು ಹಾಡಿರೋ ಹಾಡನ್ನು ನ್ಯೂಸ್ ಚಾನಲಲ್ಲಿ ಪ್ರಮೋಟ್ ಮಾಡಿರ್ತಾರೆ. ಆದರೆ ನಮ್ಮ ಕ್ರಿಶ್ ಅವರ ನೇಮು ಎಲ್ಲೂ ಮೆನ್ಷನ್ ಆಗಿರೋದಿಲ್ಲ. ಇದರಿಂದ ಕ್ರಿಶು ಕೊಪ್ಕೊಂಡು ಹಾಡಿರೋದು ನಾನು, ಕಂಪೋಸ್ ಮಾಡಿರೋದು ನಾನು, ನನ್ನ ಹೆಸರು ಎಲ್ಲೂ ಕೂಡ ಬಂದಿಲ್ಲ ಅಂತ ಫ್ರೆಂಡ್ ಜೊತೆ ಜಗಳ ಮಾಡ್ಕೊಳ್ತಾ ಇರ್ತಾರೆ. ಸಮಸ್ಯೆ ಏನಪ್ಪ ಅಂದರೆ ಅವತ್ತು ಕೂಡ ನೈಟ್ ಒಂದು ಪ್ರೋಗ್ರಾಮ್ ಇರುತ್ತೆ. ನಮ್ಮ ಕ್ರಿಶ್ ಅವರು ಆದರೂ ಕೂಡ ಬೇಜಾರಲ್ಲಿ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡ್ಕೊಳ್ದೆ ಅವತ್ತಿನ ಪ್ರೋಗ್ರಾಮ್ನ ನಡೆಸ್ಕೊಡ್ತಾರೆ. ನೆಕ್ಸ್ಟ್ ಸೀನಲ್ಲಿ ನಮ್ಮ ಕ್ರಿಶ್ ಅವ್ರ ಫ್ರೆಂಡ್ ಹೇಳ್ತಾರೆ, ನೋಡುಗರು ನಾವು ಬೆಳಿಬೇಕು ಅಂದರೆ ಫೇಮಸ್ ಆಗಿರೋರ ಜೊತೆ ಕೊಲಾಬ್ರೇಟ್ ಆಗಬೇಕು ಅಂತ ಹೇಳಿ ಫೇಮಸ್ ಸಿಂಗರ್ ಪ್ರಿನ್ಸ್ ಅವ್ರ ಹತ್ರ ಬರ್ತಾರೆ. ಈ ಕಡೆ ಪ್ರಿನ್ಸ್ ಅವರು ಹೊಸ ಸಿಂಗರ್ಸ್ ಹಾಗೂ ಕಂಪೋಸರ್ಸ್ ಜೊತೆ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಹಾಗೆ ಅವರ ಅಪ್ಕಮಿಂಗ್ ಸಾಂಗ್ನ ಕ್ರಿಶ್ ಅವ್ರ ಜೊತೆ ಮಾಡಬೇಕು ಅಂದ್ಕೊಂಡಿರ್ತಾರೆ. ಅಂದಹಾಗೆ ಈ ಕಡೆ ಕ್ರಿಶ್ ಅವ್ರಿಗೆ ವಾಣಿಯವ್ರು ಬಂದಿರೋದು ಕಾಣಿಸುತ್ತೆ. ವಾಣಿಯವ್ರನ್ನ ಸೆಕ್ಯೂರಿಟಿ ಬಿಡ್ತಾ ಇರಲ್ಲ. ಹಾಗೆ ನಮ್ಮ ಕ್ರಿಶ್ ಅವರು ನಮಗೆ ಗೊತ್ತಿರೋರೇ ಒಳಗಡೆ ಬಿಡಿ ಅಂತ ವಾಣಿಯವ್ರನ್ನ ಒಳಗಡೆ ಕರ್ಕೊಂಡು ಬರ್ತಾರೆ. ಈ ಕಡೆ ವಾಣಿಯವರು ಪ್ರಿನ್ಸ್ ಅವ್ರನ್ನ ಇಂಟರ್ವ್ಯೂ ಮಾಡಕ್ ಬಂದಿರ್ತಾರೆ. ಆದರೆ ಅವರ ಸೆಕ್ರೆಟರಿ ಪ್ರಿನ್ಸ್ ಅವರು ಬ್ಯುಸಿ ಇದ್ದಾರೆ, ಅವ್ರು ಸಿಗಲ್ಲ ಅಂತ ಹೇಳ್ತಾ ಇರ್ತಾರೆ. ಇದೇ ಗ್ಯಾಪಲ್ಲಿ ನಮ್ಮ ಹೀರೋಯಿನ್ ವಾಣಿ ಕೈಯಲ್ಲಿದ್ದ ಬುಕ್ಕನ್ನ ಕೆಳಗಡೆ ಬೀಳಿಸ್ಬಿಡ್ತಾರೆ. ನಮ್ಮ ಕ್ರಿಶ್ ಅವರು ಆ ಬುಕ್ಕನ್ನು ತಗೊಂಡು ಓದ್ತಾ ಇರ್ತಾರೆ. ಆ ಬುಕ್ಕಲ್ಲಿ ನಮ್ಮ ವಾಣಿಯವರು ಒಂದು ಲಿರಿಕ್ನ ಬರ್ದಿರ್ತಾರೆ. ಕ್ರಿಶ್ ಅವರು ಆ ಲಿರಿಕ್ನ ಹಾಡ್ತಾರೆ. ಎಲ್ಲ ಜನಗಳು ಕೂಡ ಪ್ರಿನ್ಸ್ ಅವ್ರನ್ನ ಬಿಟ್ಟು ಕ್ರಿಶ್ ಕಡೆಗೆ ನೋಡ್ತಾ ಇರ್ತಾರೆ. ಪ್ರಿನ್ಸ್ ಅವರು ಈ ಹಾಡನ್ನ ಫುಲ್ ಹಾಡಿ ಅಂತ ಹೇಳ್ತಾರೆ. ಅವಾಗ ಕ್ರಿಶ್ ಹೇಳ್ತಾರೆ, ಇಲ್ಲ ಇದು ನಾನು ಬರ್ದಿರೋದಿಲ್ಲ, ಇದನ್ನ ಆ ಹುಡುಗಿ ಬರ್ದಿರೋದು, ಆ ಹುಡುಗಿ ಕಂಪ್ಲೀಟ್ ಮಾಡಿದ್ರೆ ಅದನ್ನ ನಾನು ಹಾಡ್ಬೋದು ಅಂತ ಹೇಳ್ತಾರೆ. ಅವಾಗ ಪ್ರಿನ್ಸ್ ಇಬ್ರು ಸೇರ್ಕೊಂಡು ಇದನ್ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾರೆ. ವಾಣಿಯವರು ಕೂಡ ಒಪ್ಕೋತಾರೆ. ಬಿಕಾಸ್ ಪ್ರಿನ್ಸ್ ಅವರ ಇಂಟರ್ವ್ಯೂ ಬೇಕಾಗಿರುತ್ತೆ, ಹಾಗೆ ಕ್ರಿಶ್ ಅವ್ರಿಗೆ ನೇಮು ಫೇಮು ಬೇಕಾಗಿರುತ್ತೆ. ನಮ್ಮ ಹೀರೋಯಿನ್ ಸಾಂಗ್ನ ಕಂಪೋಸ್ ಮಾಡೋದಕ್ಕೆ ಒಪ್ಕೊಳ್ತಾರೆ. ಬಟ್ ಸ್ಟಿಲ್ ನಮ್ಮ ವಾಣಿ, ನಾನು ಬೆಳಿಗ್ಗೆ 8ರಿಂದ ರಾತ್ರಿ 8ರವರೆಗೆ ಮಾತ್ರ ವರ್ಕ್ ಮಾಡ್ತೀನಿ, ಹಾಗೆ ನನಗೆ ಸ್ಮೋಕ್ ಅಂದರೆ ಆಗಲ್ಲ, ನೀನು ನನ್ನ ಮುಂದೆ ಸ್ಮೋಕ್ ಮಾಡಬಾರ್ದು ಅಂತ ನಮ್ಮ ಕ್ರಿಶ್ಗೆ ಕಂಡೀಷನನ್ನು ಹಾಕ್ತಾರೆ. ಹಾಗೆ ನಮ್ಮ ಕ್ರಿಶ್ ಕಂಡೀಷನ್ಗೆ ಒಪ್ಕೊಂಡು ವಾಣಿಯನ್ನು ಸ್ಟುಡಿಯೋಗೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಕ್ರಿಶ್ ಅವರು ವಾಣಿಗೆ ಹೇಳ್ತಾರೆ ಸಾಂಗನ್ನ ಬರಿ ಅಂತ. ಆದರೆ ನಮ್ಮ ವಾಣಿ ಹೇಳ್ತಾರೆ ಆ ಪೇಜನ್ನು ಹರಿದಾಕ್ಬಿಟ್ಟಿದ್ದೀನಿ ಅಂತ. ಓಕೆ ನೆನಪು ಮಾಡಿಕೊಂಡು ಬರಿ ಅಂತ ಹೇಳ್ತಾರೆ. ಆದರೆ ವಾಣಿ ಅವ್ರಿಗೆ ನನಗೆ ನೆನಪಾಗ್ತಿಲ್ಲ, ನನಗೆ ಬರೆಯೋಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾರೆ. ಓಕೆ ನಿಧಾನವಾಗಿ ನೆನಪಿಸ್ಕೊಂಡು ಬರಿ ಅಂತ ಹೇಳೋದಕ್ಕೆ ನನಗೆ ಸ್ಟುಡಿಯೋ ಒಳಗಡೆ ಮೂಡ್ ಬರ್ತಾ ಇಲ್ಲ ಸಾಂಗ್ ಬರೆಯೋದಕ್ಕೆ, ನನಗೆ ಹೊರಗಡೆ ಜಾಗದಲ್ಲಿ ಪೀಸ್ಫುಲ್ ಆಗಿರಬೇಕು ಸಾಂಗ್ ಬರೆಯೋದಕ್ಕೆ ಅಂತ ಹೇಳಿದಕ್ಕೆ ಓಕೆ ಅಂತ ಹೇಳಿಬಿಟ್ಟು ನಮ್ಮ ಕ್ರಿಶ್ ಅವರು ಕ್ರಿಕೆಟ್ ಗ್ರೌಂಡ್ಗೆ ವಾಣಿಯವರನ್ನು ಕರ್ಕೊಂಡು ಹೋಗ್ತಾರೆ. ಈ ವಾತಾವರಣಕ್ಕೆ ನಮ್ಮ ವಾಣಿ ಸಾಂಗನ್ನ ಬರೆಯೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಕ್ರಿಶ್ ಜೊತೆ ಕೆಲಸ ಮಾಡ್ತಾ ಮಾಡ್ತಾ ನಮ್ಮ ಕ್ರಿಶ್ ಮೇಲೆ ಸ್ವಲ್ಪ ಕ್ರಶ್ ಆಗುತ್ತೆ. ಹಾಗೆ ನಮ್ಮ ವಾಣಿ ಸಾಂಗನ್ನು ಬರೆದು ಕಂಪ್ಲೀಟ್ ಮಾಡ್ತಾರೆ. ಈ ಸಾಂಗನ್ನು ನಮ್ಮ ಕ್ರಿಶ್ ಪ್ರಿನ್ಸ್ ಅವ್ರ ಮುಂದೆ ಹೋಗಿ ಹಾಡ್ತಾರೆ. ಆದರೆ ನಮ್ಮ ಪ್ರಿನ್ಸ್ ಹೇಳ್ತಾರೆ ಇದರಲ್ಲಿ ರ್ಯಾಪ್ ಎಲಿಮೆಂಟ್ ಇಲ್ಲ ಅಂತ ಹೇಳಿ ಸಾಂಗನ್ನು ರಿಜೆಕ್ಟ್ ಮಾಡ್ತಾರೆ. ಇದಕ್ಕೆ ವಾಣಿ ಸಿಟ್ ಮಾಡ್ಕೊಳ್ತಾರೆ. ಇಷ್ಟೊಂದು ಕಷ್ಟಪಟ್ಟು ಹಾಡನ್ನು ಬರೆದಿದ್ದೀನಿ, ರ್ಯಾಪ್ ಎಲಿಮೆಂಟ್ ಇಲ್ಲ ಅಂತ ಸಾಂಗ್ ರಿಜೆಕ್ಟ್ ಮಾಡಿದ್ದಾರೆ ಅಂತ ಬೇಜಾರು ಮಾಡ್ಕೊಳ್ತಾರೆ.
ಇದೇ ಟೈಮ್ಗೆ ಪೊಲೀಸವರು ಕ್ರಿಶ್ ಅವರಪ್ಪನ್ನ ಕರ್ಕೊಂಡು ಬಂದು ಕ್ರಿಶ್ ಅವ್ರ ಮುಂದೆ ಬೈತಾ ಇರ್ತಾರೆ. ನಿಮ್ಮಪ್ಪ ಸಿಕ್ಕ ಕಡೆ ಹೀಗೆಲ್ಲ ಕುಡ್ದು ಜಗಳ ಮಾಡ್ತಾ ಇರ್ತಾರೆ ಅಂತ ಹೇಳಿ ವಾರ್ ಮಾಡಿ ಹೋಗ್ತಾರೆ. ಅವರು ಕ್ರಿಶ್ ಅವರು ಕೋಪಗೊಂಡು ಅವ್ರ ಅಪ್ಪನ ಮೇಲೆ ಹೊಡೆಯೋಕೆ ಹೋಗ್ತಾರೆ. ನಿನಗೆ ಮಗನ್ಗಿಂತ ಕುಡ್ತಾನೆ ಹೆಚ್ಚಾಯ್ತು, ಸಿಕ್ಕ ಕಡೆ ಹೀಗೆಲ್ಲ ಜಗಳ ಮಾಡ್ತೀಯಾ ಅಂತ ಹೇಳ್ತಾರೆ. ಹಾಗೆ ನನ್ನ ಲೈಫಲ್ಲಿ ಬಿಗ್ಗೆಸ್ಟ್ ನೆಗೆಟಿವ್ ಅಂದರೆ ನಮ್ಮಪ್ಪ ಅಂತ ಬೇಜಾರು ಮಾಡ್ಕೊಳ್ತಿರ್ತಾರೆ. ಹಾಗೆ ವಾಣಿ ಅವ್ರಿಗೆ ಸಮಾಧಾನ ಮಾಡ್ತಿರ್ತಾರೆ. ನಾನು ಕೂಡ ಲೈಫಲ್ಲಿ ಹೀಗೆ ನೊಂದಿದ್ದೀನಿ, ನನ್ನ ಬಾಯ್ ಫ್ರೆಂಡ್ ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ನನಗೆ ಕೈ ಕೊಟ್ಟೋದ. ಎಲ್ಲರ ಜೀವನದಲ್ಲೂ ಕಷ್ಟ ಇದ್ದಿದ್ದೆ, ಆದರೆ ನಾವು ಅದಕ್ಕೆ ಸೊಲ್ಯೂಷನನ್ನು ಹುಡ್ಕೋಬೇಕು. ನಿಮ್ಮ ತಂದೆಯವ್ರನ್ನ ನಾವು ಹಾಸ್ಪಿಟಲ್ಗೆ ಸೇರಿಸ್ಬೇಕು ಅಂತ ಹೇಳಿ ಗುಣಪಡಿಸೋದಕ್ಕೆ ಅವ್ರ ತಂದೆಯವ್ರನ್ನ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಆದರೆ ಹಾಸ್ಪಿಟ್ಲಲ್ಲಿ 9 ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ. ನಮ್ಮ ಹೀರೋ 9 ಲಕ್ಷ ಹೇಗೆ ಅರೇಂಜ್ ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿರ್ತಾರೆ. ಇದೇ ಟೈಮ್ಗೆ ನಮ್ಮ ಪ್ರಿನ್ಸ್ ಅವರ ಸೆಕ್ರೆಟರಿ ಬಂದು ಈ ಲಿರಿಕ್ಗೆ ನೀವು ಸ್ವಲ್ಪ ರ್ಯಾಪ್ ಎಲಿಮೆಂಟ್ನ ಆ್ಯಡ್ ಮಾಡಿ ಆ ಲಿರಿಕ್ನ ನಮಗೆ ಸೇಲ್ ಮಾಡಿ ಅಂತ ಹೇಳ್ತಾರೆ. ಇದಕ್ಕೆ ನಮ್ಮ ಕ್ರಿಶ್ ಒಪ್ಕೊಂಡು ಕ್ರಿಶ್ ಹಾಗೆ ವಾಣಿ ಅವ್ರು ಬರೆದಿದ್ರಲ್ಲ ಹಳೆ ಲಿರಿಕ್ಗೆ ಸ್ವಲ್ಪ ರ್ಯಾಪ್ ಎಲಿಮೆಂಟ್ನ ಆ್ಯಡ್ ಮಾಡಿ ಆ ಹಾಡನ್ನು ಸೇಲ್ ಮಾಡ್ತಾರೆ. ಈ ಸಾಂಗ್ನ ಕಂಪೋಸ್ ಮಾಡಿದ್ಮೇಲೆ ನಮ್ಮ ಹೀರೋ ಹೀರೋಯಿನ್ ಭೇಟಿನೇ ಆಗಿರಲ್ಲ. ಒಬ್ಬರೊಬ್ಬರನ್ನ ನೆನಪು ಮಾಡಿಕೊಂಡು ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಇದೇ ಟೈಮ್ಗೆ ನಮ್ಮ ಪ್ರಿನ್ಸ್ ಅವರ ಸೆಕ್ರೆಟರಿ ಪ್ರಿನ್ಸ್ ಅವರ ಪ್ರೋಗ್ರಾಮ್ಗೆ ವಾಣಿ ಹಾಗೂ ಕ್ರಿಶ್ ಅವ್ರನ್ನ ಇನ್ವೈಟ್ ಮಾಡ್ತಾರೆ. ಈ ಪ್ರೋಗ್ರಾಮ್ಗೆ ಕ್ರಿಶ್ ಹಾಗೂ ವಾಣಿ ಹೋಗ್ತಾರೆ. ಪ್ರಿನ್ಸ್ ಅವರು ಈ ಹಾಡನ್ನ ಹಾಡ್ತಾ ಇರ್ತಾರೆ. ಆದ್ರೆ ಅವರ ವಾಣಿ ಹಾಗೂ ಕ್ರಿಶ್ ಅವರ ನೇಮ್ ಎಲ್ಲೂ ಇರೋದಿಲ್ಲ. ಕ್ರಿಶ್ ಇದನ್ನ ನೋಡ್ಕೊಂಡು ಬೇಜಾರು ಮಾಡ್ಕೊಳ್ತಾರೆ. ನನ್ನ ಲೈಫಲ್ಲಿ ಹೀಗೆ ನಾನು ಮಾಡಿದ್ದು ಇನ್ಯಾರೋ ತಗೊಂಡು ಅದನ್ನ ಫೇಮಸ್ ಮಾಡ್ಕೊಳ್ತಾರೆ, ನಂದೆಲ್ಲ ಬೇರೆಯವ್ರ ಪಾಲಾಗುತ್ತೆ ಅಂತ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಇದೇ ಬೇಜಾರಲ್ಲಿ ಅವರಿಬ್ಬರ ನಡುವೆ ಲವ್ ಕೂಡ ಶುರುವಾಗುತ್ತೆ. ಇದರ ಇವರಿಬ್ರು ಸೇರ್ಕೊಂಡು ಸುಮಾರು ಹಾಡುಗಳನ್ನ ರಚನೆ ಮಾಡ್ತಾರೆ, ಹಾಗೆ ಗಾಯನ ಕೂಡ ಮಾಡ್ತಾರೆ. ಹೀಗೆ ಒಂದಿನ ನಮ್ಮ ಹೀರೋ ಹೀರೋಯಿನ್ನ ಬಿಡೋದಕ್ಕೆ ಅಂತ ಮನೆ ಹತ್ರ ಹೋಗ್ತಾರೆ. ಹೀಗೆ ಶಾರ್ಟ್ ಡ್ರೆಸ್ ಹಾಕೊಂಡು ಸಿಗರೇಟ್ ಸಹಿತ ಆಚೆ ನಿಂತಿರ್ತಾರೆ. ಆಕೆಯ ಪೇರೆಂಟ್ಸ್ ವಾಣಿಗೆ ಬೈತಾ ಇರ್ತಾರೆ, ಇದೇನಿದು, ಆಲ್ರೆಡಿ ಒಬ್ಬ ಹುಡುಗ ಮೋಸ ಮಾಡಿದ್ದಾನೆ, ಇವನು ಕೂಡ ಪೊರ್ಕಿ ತರ ಇದ್ದಾನೆ, ಇವನು ಕೂಡ ಮೋಸ ಮಾಡೋ ತರನೇ ಇದ್ದಾನೆ, ಇವನು ಕೂಡ ಇದೇ ತರ ಮೋಸ ಮಾಡಿದ್ರೆ ನಿನ್ ಕತೆ ಏನು, ಆಮೇಲೆ ನಮ್ ಕತೆ ಏನು ಅಂತ ಬೈತಾ ಇರ್ಬೇಕಾದ್ರೆ ವಾಣಿ ಗಾಬರಿಯಾಗಿ ತಲೆ ಸುತ್ತಿ ಬಿದ್ದೆ ಬಿಡ್ತಾರೆ. ವಾಣಿ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸಲಾಗುತ್ತೆ. ಕ್ರಿಶ್ ಅವರು ಹಾಸ್ಪಿಟಲ್ ಇಂದ ಹೊರಗಡೆ ಕೂತಿರ್ತಾರೆ. ವಾಣಿಯವರಮ್ಮ, ನೀನು ಮದ್ವೆ ಆಗೋತಿದ್ರೆ ಮಾತ್ರ ವಾಣಿಯನ್ನ ಮಾತಾಡ್ಸು, ಒಳಗಡೆ ಹೋಗು, ಇಲ್ಲಾಂದ್ರೆ ನೀನು ಒಳಗಡೆ ಹೋಗಬೇಡ ಅಂತ ಹೇಳಿ ಹೇಳ್ತಾರೆ. ಅವಾಗ ಕ್ರಿಶ್ ಅವರು ಆಯ್ತು ನಾನು ಮದುವೆ ಆಗ್ತೀನಿ ಅಂತ ಹೇಳಿ ವಾಣಿ ಹತ್ರ ಹೋಗಿ ನಾನು ನೀನು ಮದುವೆ ಆಗೋಣ ಅಂತ ಕೇಳ್ತಾರೆ. ಅವಳು ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ, ನಾವು ಯೂಟ್ಯೂಬಲ್ಲಿ ರಿಲೀಸ್ ಮಾಡಿರುವಂತಹ ಸಾಂಗ್ನ ಪ್ರಚಾರ ಸಭೆಗೆ ಹೋಗಿದ್ಬಾ ಫಸ್ಟು ಅಂತ ಹೇಳಿ ಕಳಿಸ್ತಾರೆ. ಪ್ರಚಾರ ಸಭೆಯಲ್ಲಿ ತುಂಬಾನೇ ಜನ ಸೇರಿರ್ತಾರೆ. ಯಾಕಂದ್ರೆ ರಾತ್ರೋರಾತ್ರಿ ಕ್ರಿಶ್ ಹಾಗೆ ವಾಣಿ ಅವ್ರು ಮಾಡಿರುವಂತಹ ಯೂಟ್ಯೂಬ್ ಸಾಂಗ್ ಸಿಕ್ಕಾಪಟ್ಟೆ ಫೇಮಸ್ ಆಗಿರುತ್ತೆ. ಹಾಗಾಗಿ ತುಂಬಾನೇ ಅಭಿಮಾನಿಗಳು ಅಲ್ಲಿ ಬಂದಿರ್ತಾರೆ. ಆದ್ರೆ ಕ್ರಿಶ್ಗೆ ಖುಷಿನೇ ಇರಲ್ಲ, ಯಾಕಂದ್ರೆ ವಾಣಿಯಲ್ಲಿ ಇರೋದಿಲ್ವಲ್ಲ ಅದಕ್ಕೆ. ಈ ಕಡೆ ವಾಣಿಯನ್ನ ಡಾಕ್ಟರ್ ಭೇಟಿ ಆಗ್ತಾರೆ. ನಿಮಗೆ ಆಲ್ಝೈಮರ್ಸ್ ಡಿಸೀಸ್ ಇದೆ ಅಂತ ಹೇಳ್ತಾರೆ. ಅಂದ್ರೆ ನಿಮಗೆ ಮರವಿನ ಕಾಯಿಲೆ ಇದೆ, ನೀವು ದಿನ ಕಳೆದಂಗೆ ಎಲ್ಲವನ್ನ ಮರಿತಾ ಹೋಗ್ತೀರಾ ಅಂತ ಹೇಳ್ತಾರೆ. ಎಸ್ ಹೌದು, ವಾಣಿಯವ್ರಿಗೆ ಮರವಿನ ಕಾಯಿಲೆ ಇರುತ್ತೆ. ಅದಕ್ಕೆ ಅವರು ಒಂದು ಡೈರಿಯನ್ನ ಮೇಂಟೈನ್ ಮಾಡ್ತಿರ್ತಾರೆ. ದಿನ ನಡೆದಂತಹ ಎಲ್ಲ ಘಟನೆಗಳನ್ನ ಅದರಲ್ಲಿ ಬರಿತಾ ಹೋಗ್ತಾರೆ. ಈ ವಿಚಾರನ ಕ್ರಿಶ್ ಜೊತೆ ಹೇಳಬೇಕು ಅಂತ ಕ್ರಿಶ್ ಬಳಿ ಹೋಗ್ತಾರೆ. ವಾಣಿಯವರು ಕ್ರಿಶ್ ಅವ್ರಿಗೆ ಎಲ್ಲವನ್ನ ಹೇಳಬೇಕು ಅಂತ ಬಂದಿದ್ರು ಕೂಡ ಕ್ರಿಶ್ ಅವರು ತುಂಬಾನೇ ಖುಷಿಯಾಗಿರ್ತಾರೆ. ನಾವು ಮಾಡಿದಂತಹ ಸಾಂಗ್ ತುಂಬಾನೇ ಹಿಟ್ ಆಗಿದೆ, ಇನ್ನು ಮುಂದೆ ನಾವಿಬ್ರು ತುಂಬಾ ಫೇಮಸ್ ಆಗ್ತೀವಿ, ತುಂಬಾನೇ ಚೆನ್ನಾಗಿರ್ಬೋದು ಲೈಫಲ್ಲಿ ಅಂತ ಸಿಕ್ಕಾಪಟ್ಟೆ ಖುಷಿಯಾಗಿರ್ತಾರೆ. ಈ ಖುಷಿಯನ್ನು ನೋಡಿದಂತಹ ವಾಣಿಯವರು ತಮ್ಮ ಮರವಿನ ಕಾಯಿಲೆ ಬಗ್ಗೆ ಹೇಳೋದಕ್ಕೆ ಆಗೋದೇ ಇಲ್ಲ. ಹಾಗೆ ಅವರು ಮರವಿನ ಕಾಯಿಲೆಗೆ ತುಂಬಾನೇ ಔಷಧಿಗಳನ್ನು ತಗೋತಾ ಇರ್ತಾರೆ. ಆದರೂ ಕೂಡ ಅವ್ರ ಮರವಿನ ಕಾಯಿಲೆ ಕ್ರಮೇಣವಾಗಿ ಕಮ್ಮಿ ಆಗದೇ ಇದ್ರೂ ಕೂಡ ದಿನೇ ಜಾಸ್ತಿ ಆಗ್ತಾನೆ ಇರುತ್ತೆ. ಸೊ ಈ ಕಡೆ ಮಹೇಶ್ ಅನ್ನೋರು ವಾಣಿಯವರು ಕೆಲಸ ಮಾಡ್ತಿದ್ದಂತಹ ಆಫೀಸ್ಗೆ ಪಾರ್ಟ್ನರ್ ಆಗಿ ಬರ್ತಾರೆ. ಇದೇ ಖುಷಿಗೆ ಒಂದು ಪಾರ್ಟಿಯನ್ನು ಕೂಡ ಅರೇಂಜ್ ಮಾಡಿರ್ತಾರೆ. ಇದರಿಂದ ಟೆನ್ಷನ್ ಆದಂತಹ ವಾಣಿ ಬೇಜಾರಾಗಿ ಕ್ರಿಶ್ ಅವ್ರ ಹತ್ರ ಬಂದು ನಾನು ಕೆಲಸ ಬಿಟ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಇದರಿಂದ ಕ್ರಿಶ್, ಯಾಕೆ ಇತ್ತೀಚೆಗೆ ತುಂಬಾ ಬೇಜಾರಾಗಿರ್ತೀಯಾ, ಡಲ್ ಆಗಿರ್ತೀಯಾ, ಏನಾದರೂ ಬೇಜಾರ, ಏನಾದರೂ ತೊಂದರೆನ, ಸಣ್ಣ ಪುಟ್ಟ ವಿಚಾರಗಳನ್ನೆಲ್ಲ ಮರಿತಾ ಇದೆಯಾ, ಏನಾದರೂ ತೊಂದರೆ ಇದ್ದರೆ ಹೇಳು ಅಂತ ಹೇಳ್ತಾರೆ. ನೋ ಆ ಥರ ಏನೂ ಇಲ್ಲ, ನಾನು ಸುಮ್ಮನೆ ಏನೋ ಟೆನ್ಷನಲ್ಲಿ ಹೇಳಿದೆ, ನೀನು ನಿನ್ನ ಕಾನ್ಸರ್ಟನ್ನು ಮುಗಿಸಿ ಅಭಿಮಾನಿಗಳನ್ನು ಮೀಟ್ ಮಾಡಿ ಬಾ ಅಂತ ಕತೆ ಹೇಳಿಬಿಡ್ತಾರೆ ವಾಣಿ. ಫ್ಯಾನ್ ಮೀಟ್ಗೋಸ್ಕರ ಕ್ರಿಶ್ ಅವ್ರನ್ನ ಏರ್ಪೋರ್ಟ್ಗೆ ಬಿಟ್ಬಿಟ್ಟು ವಾಣಿ ಪಾರ್ಟಿಗೆ ಬರ್ತಾರೆ. ಅಲ್ಲಿ ಮಹೇಶ್ ಅವರು ವಾಣಿ ಜೊತೆ ಫ್ಲರ್ಟ್ ಮಾಡ್ತಾ ಇರ್ತಾರೆ. ವಾಣಿಗೆ ತುಂಬಾನೇ ಕನ್ಫ್ಯೂಷನ್ ಆಗ್ತಾ ಇರುತ್ತೆ, ಯಾಕೆಂದರೆ ಅವ್ರಿಗೆ ಆಲ್ಝೈಮರ್ಸ್ ಇರೋದ್ರಿಂದ, ವಾಣಿಗೆ ಮರ್ವಿನ್ ಕಾಯಿಲೆ ಇರೋದ್ರಿಂದ ತುಂಬಾನೇ ಕನ್ಫ್ಯೂಷನ್ ಆಗಿ ತುಂಬಾನೇ ಸೀನ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಹಾಗೆ ಮಹೇಶ್ ಅವರ ಪತ್ನಿಯನ್ನ ನೋಡಿ ತುಂಬಾನೇ ಟೆನ್ಷನ್ ಆಗಿ ಮಹೇಶ್ಗೆ ಮದುವೆ ಆಗಿದೆ ಅಂತ ಹೇಳಿ ತುಂಬಾನೇ ಗಾಬರಿಯಾಗಿ ಅಲ್ಲಿಂದ ಹೊರಡ್ತಾರೆ. ಅವ್ರ ಬ್ಯಾಗನ್ನು ಅಲ್ಲೇ ಬಿಟ್ಬಿಟ್ಟಿರ್ತಾರೆ.
ಈ ಕಡೆ ನಮ್ಮ ಕ್ರಿಶ್ ವಾಣಿಗೆ ಕಾಲ್ ಮಾಡ್ತಾರೆ. ಹೇಗಿದೆಯಾ? ತುಂಬಾನೇ ಕನ್ಫ್ಯೂಷನಲ್ಲಿದೆ, ಟೆನ್ಷನಲ್ಲಿದೆ ಅಂತ ಕೇಳೋದಕ್ಕೆ ಅಂತ ವಾಣಿಗೆ ಕಾಲ್ ಮಾಡಿದ್ರೆ ವಾಚ್‌ಮ್ಯಾನ್ ಕಾಲನ್ನು ಪಿಕ್ ಮಾಡಿ ಅವರು ಬ್ಯಾಗನ್ನು ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ. ಸಡನ್ ಆಗಿ ನಮ್ಮ ಕ್ರಿಶು ಏರ್ಪೋರ್ಟಿಂದ ಬ್ಯಾಗನ್ನು ತಗೊಳ್ಳಿಕ್ಕೆ ಬರ್ತಾರೆ. ಅವಾಗ ಗೊತ್ತಾಗುತ್ತೆ ನಮ್ಮ ವಾಣಿಗೆ ಆಲ್ಝೈಮರ್ಸ್ ಡಿಸೀಸ್ ಇದೆ ಅಂತ. ಇವಾಗ ಕ್ರಿಶ್ಗೆ ವಾಣಿಗೆ ಇರುವಂತಹ ಕಾಯಿಲೆ ಬಗ್ಗೆ ಗೊತ್ತಾಯಿತು. ವಾಣಿ ಹತ್ರ ಹೋಗಿ ಕೇಳ್ತಾರೆ, ನೀನು ಯಾಕೆ ನನ್ನಿಂದ ಮುಚ್ಚಿಟ್ಟೆ ಅಂತ. ವಾಣಿ ಹೇಳ್ತಾರೆ, ನನಗೆ ಎಲ್ಲವೂ ಮರ್ತೋಗುತ್ತೆ, ನನಗೆ ಮರವಿನ ಕಾಯಿಲೆ ಇದೆ, ನನಗೆ ಯಾವುದೇ ಹ್ಯಾಪಿ ಮೂಮೆಂಟ್ಗಳು ನೆನಪಿರೋದಿಲ್ಲ, ಹಾಗೆ ಕವಿತೆಗಳನ್ನು ಕೂಡ ಮರ್ತು ಬಿಡ್ತೀನಿ ಅಂತ ಹೇಳ್ತಾರೆ. ಸೊ ಇವಾಗ ಕ್ರಿಶು, ಯು ಡೋಂಟ್ ಹ್ಯಾವ್ ಟು ವರಿ, ನೀನು ಒಂದು ಹ್ಯಾಪಿ ಮೂಮೆಂಟ್ನ ಮರೆತರೆ ಏನು, ನಾನು ಸಾವಿರಾರು ಹ್ಯಾಪಿ ಮೂಮೆಂಟ್ನ ಕ್ರಿಯೇಟ್ ಮಾಡ್ತೀನಿ, ನಾನು ಸದಾ ನಿನ್ನ ಜೊತೆ ಯಾವಾಗಲೂ ಇರ್ತೀನಿ, ಯು ಡೋಂಟ್ ವರಿ ಅಂತ ಹೇಳ್ತಾರೆ. ಈಕೆ ಸ್ಟ್ರೆಸ್ಸನ್ನು ಕಡಿಮೆ ಮಾಡೋದಕ್ಕೆ ನಮ್ಮ ಹೀರೋ ಕ್ರಿಶ್ ನಮ್ಮ ವಾಣಿಯನ್ನು ಒಂದು ರೋಡ್ ಟ್ರಿಪ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಇವರಿಬ್ಬರು ಖುಷಿ ಖುಷಿಯಾಗಿ ಸಮಯವನ್ನು ಕಳೀತಾ ಇರ್ತಾರೆ. ಹೀಗೆ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ಹೀಗೆ ಒಂದಿನ ಕ್ರಿಶ್ ಪಬ್ಲಿಕ್ ಕಾನ್ಸರ್ಟ್ ನಡೆಸ್ಕೊಡ್ಬೇಕು ಅಂತ ಅಂದ್ಕೊಂಡಿರ್ತಾರೆ. ಕಾನ್ಸರ್ಟ್ ದಿನ ಬರುತ್ತೆ. ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಎಲ್ಲ ಜನಗಳ ಮುಂದೆ ಹಾಡು ಹೇಳಬೇಕು. ಹೇಗೆ ಹೇಳ್ತೀನೋ ಏನೋ, ಜನಗಳು ನನ್ನ ಹಾಡನ್ನು ಹೇಗೆ ತಗೋತಾರೆ, ಕೇಳ್ತಾರೋ ಕೇಳಲ್ವೋ, ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ಅಂತ ತುಂಬಾ ಟೆನ್ಷನ್ ಆಗಿರ್ತಾರೆ. ಹೀಗೆ ನಮ್ಮ ವಾಣಿಯವರು ಹೇಳ್ತಾರೆ, ಯಾರು ಕೇಳ್ತಾರೋ ಬಿಡ್ತಾರೋ, ನಾನಂತೂ ನಿನ್ನ ಹಾಡನ್ನು ಕೇಳ್ತೀನಿ, ನಿನಗೋಸ್ಕರ ನಾನು ಚಪ್ಪಾಳೆನ ತಟ್ತೀನಿ, ನೀನು ಹೋಗಲೇಬೇಕು ಅಂತ ಹೇಳ್ತಾರೆ. ಇವಾಗ ನಮ್ಮ ಕ್ರಿಶ್ ಅವರು ಧೈರ್ಯವನ್ನು ತಗೊಂಡು ಸ್ಟೇಜ್ ಮೇಲೆ ಬರ್ತಾರೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂತಂದರೆ ಮಹೇಶ್ ಅವರು ಕೂಡ ಬಂದಿರ್ತಾರೆ. ಮಹೇಶ್ ಅವರು ವಾಣಿಯವ್ರನ್ನ ನೋಡಿ ನೀನೇನಿಲ್ಲಿ ಅಂತ ಕೇಳ್ತಾರೆ. ವಾಣಿಯವರು ತುಂಬಾ ಕನ್ಫ್ಯೂಸ್ ಆಗಿ, ನಾನು ಇವನನ್ನೇ ಲವ್ ಮಾಡ್ತಾ ಇರ್ಬೋದು ಅಂತ ತಿಳ್ಕೊಂಡು ನಾನು ನಿನ್ನೆ ನೋಡೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಮಹೇಶ್ ಅವರು ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ವಾಣಿಯವ್ರನ್ನ ಒಂದು ರೂಮ್ಗೆ ಕರ್ಕೊಂಡು ಹೋಗಿ ಫ್ಲರ್ಟ್ ಮಾಡ್ತಾ ಇರ್ತಾರೆ. ಕ್ರಿಶ್ ಅವರು ಸ್ಟೇಜ್ ಮೇಲಿಂದನೇ ವಾಣಿಯವ್ರನ್ನ ಹುಡುಕ್ತಾ ಇರ್ತಾರೆ. ವಾಣಿಯವರು ಎಲ್ಲೂ ಕಾಣಿಸ್ತಾ ಇರಲ್ಲ. ಅವಾಗ ಅವರು ಸ್ಟೇಜಿಂದ ಕೆಳಗಡೆ ಇಳಿದು ರೂಮ್ ಹತ್ರ ಬರ್ತಾರೆ. ಮಹೇಶ್ ಅವರು ವಾಣಿಯವ್ರ ಜೊತೆ ಕ್ಲೋಸ್ ಆಗಿ ಮೂವ್ ಮಾಡ್ತಾ ಇರ್ತಾರೆ. ಇದನ್ನು ನೋಡಿದಂತಹ ಕ್ರಿಶ್ ವಾಣಿಯವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಮನೆಗೆ ಬರ್ತಾರೆ. ವಾಣಿ ಬರ್ತಾ ಇರಲ್ಲ, ನಾನು ಮಹೇಶ್ ಜೊತೆನೇ ಇರ್ತೀನಿ ಅಂತ ಹೇಳ್ತಾ ಇರ್ತಾರೆ. ಯಾಕಂದರೆ ಅವ್ರಿಗೆ ಮರ್ವಿನ ಕಾಯಿಲೆ ಇರುತ್ತೆ. ಮಹೇಶ್ ಅವ್ರನ್ನೇ ನಾನು ಲವ್ ಮಾಡ್ತಾ ಇರ್ತೀನಿ ಅಂತ ಅಂದ್ಕೊಂಡಿರ್ತಾರೆ. ಮಹೇಶ್ ಅವರು ಕೂಡ ಆಕಿನೇ ಬರಲ್ಲ ಅಂತಿದ್ದಾಳೆ, ನೀನು ಯಾಕೆ ಕರಿತಾ ಇದ್ದೀಯ ಅಂತ ಹೇಳ್ತಾರೆ. ಅವಳಿಗೆ ಹುಷಾರಿಲ್ಲ, ಅವಳಿಂದ ಅಡ್ವಾಂಟೇಜ್ ತಗೋತಾ ಇದೆಯಾ, ಅವಳಿಗೆ ಹುಷಾರಿಲ್ಲ ಬಿಡು ಅಂತ ಹೇಳ್ತಾ ಇದ್ರೂ ಕೂಡ ನಮ್ಮ ವಾಣಿಯವರು ಕ್ರಿಶ್ ಅವ್ರ ಮೇಲೇ ಚಾಕುನಿಂದ ಹಲ್ಲೆ ಮಾಡೋದಕ್ಕೆ ಬರ್ತಾರೆ. ವಾಣಿ ನೆಕ್ಸ್ಟ್ ಡೇ ಮಾರ್ನಿಂಗ್ ತುಂಬಾ ಆರಾಮಾಗಿರ್ತಾರೆ. ಏನೂ ನಡೆದೇ ಇಲ್ಲ ಅನ್ನೋ ಥರ ಖುಷಿಯಾಗಿ ಆರಾಮಾಗಿರ್ತಾರೆ. ಈ ಕಡೆ ನಮ್ಮ ಕ್ರಿಶ್ ಅವರು ತುಂಬಾ ಬೇಜಾರಲ್ಲಿರ್ತಾರೆ. ವಾಣಿ ನನ್ನ ಕೈ ತಪ್ಪು ಹೋಗ್ತಾ ಇದ್ದಾಳೆ ಅಂತ. ವಾಣಿ ಕೇಳ್ತಾರೆ, ಯಾಕೆ ಏನಾಯಿತು, ಬೇಜಾರಲ್ಲಿದೆಯಾ ಅಂತ. ಅವಾಗ ಕ್ರಿಶ್ ಹೇಳ್ತಾರೆ, ನನ್ನ ಬೆಸ್ಟ್ ಫ್ರೆಂಡ್ನ ಗರ್ಲ್ ಫ್ರೆಂಡ್ ತುಂಬಾ ಒಳ್ಳೆಯವಳು, ಆತನನ್ನು ತುಂಬಾ ಚೆನ್ನಾಗಿ ನೋಡ್ಕೋತಿದ್ಲು, ಆತನನ್ನು ಚೇಂಜೇ ಮಾಡಿಬಿಟ್ಟಿದ್ಲು, ಆದರೆ ಅವಳು ತುಂಬಾ ದೂರ ಹೋಗ್ತಾ ಇದ್ದಾಳೆ, ಎಲ್ಲವನ್ನ ಮರಿತಾ ಇದ್ದಾಳೆ, ತುಂಬ ದೂರ ಹೋಗ್ತಾ ಇದ್ದಾಳೆ, ಆಕೆಯನ್ನು ಕರೆತರಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ವಾಣಿ ಹೇಳ್ತಾರೆ, ಯಾಕೆ ಸಾಧ್ಯ ಇಲ್ಲ, ನಾನು ಒಂದು ಸಾಂಗನ್ನು ಬರಿತೀನಿ, ನೀನು ಅದನ್ನು ಒಳ್ಳೆ ಹಾಡನ್ನು ಮಾಡು, ಆ ಹಾಡನ್ನು ಕೇಳಿದ ತಕ್ಷಣ ಆ ಹುಡುಗಿ ಎಲ್ಲೇ ಇದ್ರೂ ಬರಬೇಕು, ಯಾವುದೇ ಲೋಕದಲ್ಲಿದ್ದರೂ ಬರ್ತಾಳೆ. ಫೈನಲಿ ನಮ್ಮ ಕ್ರಿಶ್ಗೆ ಅರಿವಾಗುತ್ತೆ, ನಾನು ವಾಣಿ ಜೊತೆ ಇರಬೇಕು, ಇಲ್ಲಾಂದರೆ ವಾಣಿ ನನ್ನ ಸಂಪೂರ್ಣವಾಗಿ ಮರ್ತು ಬಿಡ್ತಾಳೆ ಅಂತ. ಅವರ ಮ್ಯೂಸಿಕ್ ಗ್ರೂ ಹತ್ರ ಹೋಗಿ, ನಾನು ಈ ಕೆಲಸವನ್ನು ಬಿಡ್ತಾ ಇದ್ದೀನಿ, ನಾನು ನನ್ನ ವಾಣಿ ಜೊತೆ ಸಂಪೂರ್ಣವಾದ 100% ಟೈಮನ್ನು ಅವಳಿಗೆ ಕೊಡಬೇಕು, ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಅವಳ ಜೊತೆ ಇರಬೇಕು ಅಂತ ಹೇಳಿ ಕೆಲಸವನ್ನು ಬಿಟ್ಟು ಮನೆಗೆ ಬರ್ತಾರೆ. ಆದರೆ ಅಲ್ಲಿ ವಾಣಿ ಇರೋದಿಲ್ಲ. ಅಷ್ಟರೊಳಗೆ ವಾಣಿ ಮನೆ ಬಿಟ್ಟು ಹೋಗಿರ್ತಾರೆ. ಪೊಲೀಸ್ ಕಂಪ್ಲೇಂಟ್ ಕೂಡ ಮಾಡ್ತಾರೆ. ಹಾಗೆ ಪೊಲೀಸರು ಕೂಡ ಬಂದು ಹುಡುಕ್ತಾರೆ. ಹಾಗೆ ಅವರ ಅಪ್ಪ ಅಮ್ಮ ಬಂದು ಕೂಡ ಹುಡುಕಿದ್ರು, ಯಾರೇ ಹುಡುಕಿದ್ರು ವಾಣಿ ಸಿಗೋದಿಲ್ಲ. ಬದಲಿಗೆ ಅವರು ಅವರ ಡೈರಿಯನ್ನಲ್ಲಿ ಬಿಟ್ಟು ಹೋಗಿರ್ತಾರೆ. ಆ ಡೈರಿಯಲ್ಲಿ ಅವರ ಕೊನೆಯ ಹಾಡನ್ನು ಬರೆದಿರ್ತಾರೆ. ಕ್ರಿಶ್ ಅವರು ಆ ಹಾಡನ್ನು ನೋಡಿ, ಇದು ಅವಳು ಬರೆದಿರುವಂತಹ ಕೊನೆಯ ಹಾಡು, ನಾನು ಈ ಹಾಡನ್ನು ಹಾಡಿ ಅವಳನ್ನು ತಲುಪಬೇಕು, ಈ ಹಾಡನ್ನು ಅವಳಿಗೆ ತಲುಪಿಸ್ಬೇಕು ಅಂತ ಹೇಳಿ ರೆಕಾರ್ಡಿಂಗ್ ಮಾಡೋದಕ್ಕೆ ಶುರು ಮಾಡ್ತಾರೆ. ರೆಕಾರ್ಡಿಂಗ್ ಮಾಡಿ ಈ ಸಾಂಗನ್ನು ಎಲ್ಲ ಕಡೆ ವೈರಲ್ ಮಾಡ್ತಾರೆ. ಇದೆಲ್ಲ ನಡೆದು 1 ವರ್ಷ ಕಳೆದರೂ ಕೂಡ ನಮ್ಮ ವಾಣಿ ಸಿಗೋದೇ ಇಲ್ಲ. ಹೀಗೆ ನಮ್ಮ ಮ್ಯೂಸಿಕಲ್ ಫೆಸ್ಟ್ನಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ನಮ್ಮ ಕ್ರಿಶ್ಗೆ ಅವಕಾಶ ಸಿಕ್ಕಿರುತ್ತೆ. ಆವಾಗ ಅಲ್ಲಿ ಕೂಡ ಹಾಡು ಹೇಳಿದ್ರು ಕೂಡ ಅಭಿಮಾನಿಗಳು ಅಲ್ಲಿ ಅವ್ರನ್ನ ಕ್ರಿಶ್ ಅಂತ ಎಷ್ಟೇ ಪ್ರೀತಿಯಿಂದ ಕೂಗಿದ್ರು ಅವ್ರಿಗೆ ಸ್ವಲ್ಪನೂ ಜ್ಞಾನನೇ ಇರೋದಿಲ್ಲ. ತುಂಬ ಡಿಪ್ರೆಷನಲ್ಲಿರ್ತಾರೆ ಅಂತ ಹೇಳ್ಬೋದು. ಅವರ ಕೈಯಲ್ಲಿ ವಾಣಿಯವರು ಬರೆದಂತಹ ಬುಕ್ ಇರುತ್ತೆ. ಇವರು ಹಾಡಿದಂಥ ಹಾಡು ಎಷ್ಟು ಫೇಮಸ್ ಆಗುತ್ತೆ ಅಂದರೆ ದೇಶದೆಲ್ಲೆಡೆ ಎಲ್ಲ ಕಡೆ ಹೋಗಿ ಪರ್ಫಾರ್ಮ್ ಮಾಡ್ತಾರೆ, ಎಲ್ಲಾದರೂ ವಾಣಿ ಸಿಗ್ತಾಳ ಅಂತ. ಸೊ ಇವಾಗ ಇವ್ರಿಗೆ ಇಂಟರ್ನ್ಯಾಷನಲ್ ಸ್ಟೇಜ್ನಲ್ಲೂ ಕೂಡ ಹಾಡೋದಕ್ಕೆ ಅವಕಾಶ ಸಿಗುತ್ತೆ. ಅಲ್ಲಾದರೂ ನಮ್ಮ ವಾಣಿ ಸಿಗ್ತಾರ ಅಂತ ಹೇಳಿ ನಮ್ಮ ಕ್ರಿಶ್ ಅಲ್ಲಿ ಹಾಡು ಹೇಳಲಿಕ್ಕೆ ಹೋಗಿರ್ತಾರೆ.
ಈಗ ನಮ್ಮ ಹೀರೋ ಕ್ರಿಶ್ ಲಂಡನ್ಗೆ ಒಂದು ಸಿಂಗಿಂಗ್ ಶೋ ಕೊಡೋದಕ್ಕೆ ಬಂದಿರ್ತಾರೆ. ಅಲ್ಲಿ ಒಂದು ದೊಡ್ಡ ಪರದೆಯ ಮೇಲೆ ಇವರ ಅಭಿಮಾನಿಗಳು ಇವರ ಸಾಂಗ್ಗೆ ರೀಲ್ಸನ್ನು ಮಾಡಿರೋದನ್ನ ಹಾಕಿರ್ತಾರೆ. ಆ ರೀಲ್ಸಲ್ಲಿ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರಬೇಕಾದ್ರೆ ನಮ್ಮ ಕ್ರಿಶ್ಗೆ ನಮ್ಮ ವಾಣಿಯ ಕಣ್ಣುಗಳು ಕಾಣುತ್ತೆ. ಆ ರೀಲ್ಸ್ ವಿಡಿಯೋನಲ್ಲಿ ವಾಣಿಯ ಕಣ್ಣುಗಳು ಇವ್ರ ಹಾಡನ್ನ ಕೇಳಿ ಕಣ್ಣು ತುಂಬ ನೀರು ತುಂಬಿಕೊಂಡಿರ್ತಾರೆ. ಇದನ್ನು ನೋಡಿದಂತಹ ಕ್ರಿಶು ಈ ರೀಲ್ಸನ್ನು ಯಾರು ಮಾಡಿ ಹಾಕಿದ್ರು ಅಂತ ಅಲ್ಲಿಂದ ಹೋಗಿ ಕೇಳ್ತಾರೆ. ಆವಾಗ ಅವರು ಇಂಡಿಯಾದ ಒಂದು ಮನಾಲಿಯ ಒಂದು ಆಶ್ರಮದಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಸೊ ಲಂಡನ್ನಿಂದ ನಮ್ಮ ಕ್ರಿಶ್ ನಮ್ಮ ಹೀರೋಯಿನನ್ನು ಹುಡ್ಕೊಂಡು ಮನಾಲಿಗೆ ಬರ್ತಾರೆ. ಅಲ್ಲಿ ಒಂದು ಆಶ್ರಮಕ್ಕೆ ಬಂದಾಗ ಆಶ್ರಮವನ್ನು ನೋಡ್ಕೊಳ್ತಿದ್ದಂತಹ ಒಬ್ಬರು ಲೇಡಿ ಇವ್ರಿಗೆ ಒಂದು ಎನ್ವೆಲಪನ್ನು ಕೊಡ್ತಾರೆ. ನೀನು ಯಾವಾಗಲೇ ಬಂದ್ರೂ ಈ ಎನ್ವೆಲಪನ್ನು ನಿಮಗೆ ಕೊಡು ಅಂತ ಹೇಳಿದ್ರು ವಾಣಿ ಅಂತ ಹೇಳ್ಬಿಟ್ಟು ಕ್ರಿಶ್ಗೆ ಎನ್ವೆಲಪನ್ನು ಕೊಡ್ತಾರೆ. ಈ ಎನ್ವೆಲಪಲ್ಲಿ ಏನು ಬರ್ತಿರುತ್ತೆ ಅಂತಂದರೆ ಕ್ರಿಶ್ ಅವರು ಓದ್ತಾ ಇರ್ತಾರೆ. ನಾನು ಮರೆತಾಗ ಮಹೇಶನ್ನು ಲವ್ ಮಾಡ್ತಿದ್ದೆ ಅಂತ ಅಂದ್ಕೊಳ್ತಿದ್ದೆ. ಆದರೆ ನೆನಪಾದಾಗ ನಿನಗೆ ತುಂಬ ಹರ್ಟ್ ಮಾಡಿದೆ ಅಂತ ನನಗೆ ಗೊತ್ತಾಗ್ತಿತ್ತು. ದಿನೇ ದಿನೇ ನಾನು ಇದೇ ಥರ ಮಾಡ್ತಾ ನಿನಗೆ ತುಂಬಾ ಹರ್ಟ್ ಮಾಡ್ತಿದ್ದೆ. ನನಗೆ ಗೊತ್ತಾಯಿತು ಇದರಿಂದ ನಿನಗೆ ತುಂಬ ತೊಂದರೆ ಆಗ್ತಿದೆ ಅಂತ. ಅದಕ್ಕೆ ನಾನು ನಿನ್ನನ್ನು ಬಿಟ್ಟು ತುಂಬಾ ದೂರ ಬಂದುಬಿಟ್ಟೆ. ನೀನು ತುಂಬಾ ಎತ್ತರಕ್ಕೆ ಬೆಳಿತೀಯ ಅಂತ ನನಗೆ ಗೊತ್ತಿತ್ತು. ಆದರೆ ಬೆಳೆದಿದ್ದೀಯ ಕೂಡ. ನಾನು ಇತ್ತೀಚೆಗೆ ಎಲ್ಲವನ್ನ ಮರಿತಾ ಇದ್ದೀನಿ. ಆದರೆ ನಿನ್ನ ಹಾಡನ್ನು ನನ್ನ ಸುತ್ತಮುತ್ತ ಇರೋರು ಯಾರೇ ಹಾಡಿದರೂ ಕೂಡ ನೀನು ನನಗೆ ನೆನಪಾಗ್ತೀಯ. ನನ್ನ ಬ್ರೈನು ಏನನ್ನಾದರೂ ಮರಿಬೋದು, ಆದರೆ ನಿನ್ನ ಜೊತೆ ಕಳೆದಂತಹ ಕ್ಷಣಗಳನ್ನು ನನ್ನ ಹೃದಯ ಮರ್ತಿಲ್ಲ ಅಂತ ಬರೆದಿರ್ತಾರೆ. ಹಾಗೆ ಅವರ ರೂಮ್ ತುಂಬ ಇವರ ಪೇಪರ್ ಕಟ್ಟಿಂಗ್ಸ್ಗಳೇ ತುಂಬಿರುತ್ತೆ. ಹಾಗೆ ನಮ್ಮ ಕೃಷ್ಣ ಸಕ್ಸಸ್ ಸ್ಟೋರಿಗಳೇ ಇರುತ್ತೆ. ನಮ್ಮ ಹೀರೋಯಿನ್ ವಾಣಿ ರೂಮ್ನಿಂದ ಆಚೆ ಒಂದು ಪೇಪರ್ ಮೇಲೆ ಬರಿತಾ ಕೂತಿರ್ತಾರೆ. ಇಲ್ಲಿಗೆ ನಮ್ಮ ಕ್ರಿಶ್ ಬರ್ತಾರೆ ವಾಣಿಯವ್ರನ್ನ ಮಾತಾಡ್ಸೋದಕ್ಕೆ. ವಾಣಿ ಎಲ್ಲವನ್ನ ಮರ್ತಿರೋದ್ರಿಂದ ಯಾರು ನೀವು ಅಂತ ಕೇಳ್ತಾರೆ. ನಾನು ಯಾರಾದರೂ ಆಗಿರಲಿ, ನೀವು ನನ್ನ ಜೊತೆ ಸ್ವಲ್ಪ ಬನ್ನಿ ಅಂತ ಹೇಳಿಬಿಟ್ಟು ವಾಣಿಯವರನ್ನ ಕ್ರಿಶ್ ಅವರು ಮಾತಾಡಿಸ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಹೀಗೆ ನಮ್ಮ ಕ್ರಿಶು ವಾಣಿಯವ್ರನ್ನ ಒಂದು ಕ್ರಿಕೆಟ್ ಫೀಲ್ಡ್ಗೆ ಕರ್ಕೊಂಡು ಬರ್ತಾರೆ. ಮೂವಿ ಶುರುವಿನಲ್ಲಿ ನಮ್ಮ ಕ್ರಿಶು ಸಿಕ್ಸರ್ ಹೊಡಿತಾ ಕ್ರಿಕೆಟ್ ಕಾಮೆಂಟ್ರಿಯನ್ನು ಕೊಡ್ತಿದ್ರಲ್ಲ, ಅದೇ ಥರ ಮಕ್ಕಳ ಜೊತೆ ಕ್ರಿಕೆಟನ್ನು ಆಡ್ತಾ ಇರಬೇಕಾದ್ರೆ ನಮ್ಮ ವಾಣಿಗೆ ಎಲ್ಲವೂ ಕೂಡ ರಿಯಲೈಸ್ ಆಗುತ್ತೆ. ಅವರು ಎಲ್ಲವನ್ನು ಮರ್ತಿದ್ರಲ್ಲ ಅದೆಲ್ಲ ಕೂಡ ನೆನಪಾಗಿ ಇವರೇ ನನ್ನ ಕ್ರಿಶ್ ಕಪೂರ್ ಅಂತ ಹೇಳಿ ಕ್ರಿಶ್ ಅವರನ್ನ ಹೋಗಿ ನಮ್ಮ ಹೀರೋಯಿನ್ ಆಗಿ ಮಾಡ್ಕೊಳ್ತಾರೆ. ಅವ್ರಿಗೆಲ್ಲ ಕೂಡ ನೆನಪಾಗುತ್ತೆ. ಹೀಗೆ ನಮ್ಮ ಹೀರೋಯಿನ್ ಒಂದಾಗ್ತಾರೆ. ಹಾಗೆ ವಾಪಸ್ ಲಂಡನ್ಗೂ ಕೂಡ ಹೋಗಿ ಅಲ್ಲಿ ಸಿಂಗಿಂಗ್ ಶೋನ ನಡೆಸ್ಕೊಡ್ತಾರೆ. ವಾಪಸ್ ಇಂಡಿಯಾಗೆ ಬಂದು ಇವರಿಬ್ರು ತುಂಬಾನೇ ಖುಷಿಯಾಗಿರ್ತಾರೆ. ಇಲ್ಲಿಗೆ ಈ ಮೂವಿ ಮುಕ್ತಾಯಗೊಳ್ಳುತ್ತೆ. ಇದಾಗಿತ್ತು ಅದ್ಭುತವಾದ ಮೋಸ್ಟ್ ಮೆಮೊರೇಬಲ್ ಲವ್ ಸ್ಟೋರಿ ಸಯ್ಯಾರದ ಕತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.